ಅಲ್ಲಪ್ಪ ಹುಡುಗಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ತೊಂದರೆ ಮಾಡ್ತಾ ಇದೆಯಾ ಅಂತ ಅವಳಂತಾಳೆ. ನೀನ್ ನೋಡ್ರಿ ಈ ತರ 3 ವರ್ಷದಿಂದ ನಾನ್ ಲವ್ ಮಾಡ್ತಾ ಇದೀನಿ, ನೀನ್ ಅಂತ ಇದೆಯಾ? ವ್ಯಾಲೆಂಟೈನ್ಸ್ ಡೇ ಬತ್ತಲ್ಲ, ಮುತ್ ಕೊಡ್ತೀನಿ ಅಂದೆ, ಅದ್ರಲ್ಲೇನ್ ತಪ್ಪು ಗುರು? ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅಜಯ್ ಸುನಿಲ್ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸದ್ಯಕ್ಕೆ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಹತ್ರ ಬರ್ತಾ ಇದೆ. ಇದೇ ಸ್ಪೆಷಲ್ಲು. ನಾವು ಈ ಒಂದು ಟ್ರ್ಯಾಪ್ನ ಮಾಡ್ತಾ ಇದೀವಿ. ನನ್ನ ಜೊತೆ ಮತ್ತೊಬ್ಬರು ಸೇರ್ಕೊಂಡು ಟ್ರ್ಯಾಪ್ ಮಾಡ್ತಾರೆ. ಯಾರು ನಾವು ಟ್ರ್ಯಾಪ್ ಮಾಡ್ತೀವಿ ಅಂತ ಬನ್ನಿ ಇದೀಗ ಗೊತ್ತಾಗುತ್ತೆ. ನಾವು ಫಸ್ಟ್ ಕಾಲ್ ಮಾಡೋಣ ಇವ್ರಿಗೆ. ಎಸ್, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಒಬ್ರಿಗೆ ಪ್ರ್ಯಾಂಕ್ ಮಾಡಬೇಕು. ಪ್ರವೀಣ್ ಅಂತ ಮೆಸೇಜ್ ಕಳಿಸಿದರೆ, ಇವ್ರ ಫ್ರೆಂಡ್ ಕಿರಣ್ ಅಂತಿದ್ರಂತೆ, ಇವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಸೇರಿ ಇವಾಗ ಒಬ್ರಿಗೆ ಟ್ರ್ಯಾಪ್ ಮಾಡಬೇಕು. ರೆಡಿನಾ? ಎಸ್, ನಾನೀಗ ಕಾಲ್ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ನೀವು ಉಂಟು ಅವ್ರುಂಟು. ಓಕೆ ಓಕೆ. ಅಲ್ಲ ಹಲೋ, ಯಾರು? ಕಿರಣ್ ಅವರ ಮಾತಾಡ್ತಿರೋದು? ಹೌದು, ನೀವ್ಯಾರು? ನಾನು ಸ್ವಾತಿ ಅಂತ ಮಾತಾಡ್ತಿರೋದು. ಇಲ್ಲಿಂದ? ನಾನು ಮಂಡ್ಯದಿಂದ ಮಾತಾಡ್ತಿರೋದು. ಯಾರು ಗೊತ್ತಾಯ್ತಾ? ಈಗ ನಾನು ಒಂದು ಪ್ರಾಬ್ಲಮ್ ಆಗಿದೆ. ಏನ್ ಪ್ರಾಬ್ಲಮ್? ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ಏನ್ ಕಿಂಕೆ ಕೊಡ್ತಾರ ಅವರು? ಈ ಫೆಬ್ರವರಿ 14 ಬಂತಲ್ಲ, ಲವರ್ ಡೇಗೆ, ಅದಕ್ಕೆ ಒಂದು ಮುಟ್ಕೊಡ್ತೀನಿ ಅಂತ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ. ನಾವು ಯಾರ ಹತ್ರ ಹೇಳ್ಕೋಬೇಕು ಗೊತ್ತಾಗ್ತಾ ಇಲ್ಲ ನಮ್ಗೆ. ಏನ್ ಕೊಡ್ತೀನು? ಮುಟ್ಕೊಡ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾನ. ಅಲ್ಲ, ನಿಮ್ ಮನೇಲಿ ಯಾರು ದೊಡ್ಡವ್ರು ಯಾರು ಇಲ್ವಾ? ನಾನು ಯಾರಿಗೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನಾನು ಅಲ್ಲ ಮೇಡಮ್, ನೀವ್ ಯಾರಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ. ನಾನು ಏನ್ ಹೆಲ್ಪ್ ಮಾಡ್ಬೇಕಾಗುತ್ತೆ? ಅಣ್ಣ, ಏನಾದ್ರೂ ಹೆಲ್ಪ್ ಮಾಡ್ಬೋದ್ರಣ್ಣ? ಯಾರಂತ ಗೊತ್ತಿದ್ರೇನೆ ಹೆಲ್ಪ್ ಮಾಡ್ಬೇಕಣ್ಣ. ಒಂದ್ ಅಣ್ಣ ತಂಗಿ ತರ ಏನಾದ್ರೂ ಹೆಲ್ಪ್. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾದ್ರು ಆಗುತ್ತೆ. ನಾನು ಇಲ್ಲಿ ಬಂದೆ, ಅಲ್ಲಿ ಏನ್ ಮಾಡಕ್ಕಾಗುತ್ತೆ ಮೇಡಮ್? ನೋಡಿ ಅಣ್ಣ, ಬೇಕಾದ್ರೆ ನಾನು ಲೈನ್ ಹಾಕೊಂಡ್ರೆ ನನ್ನ ಮಗನ್ ಲೈನ್ ಹಾಕ್ತೀನಿ ಅಂತ ಮಾತಾಡೋಣ. ತುಂಬಾ ಹಿಂಸೆ ಕೊಡ್ತದಣ್ಣ. ಕುತ್ಕೊಳಕ್ ಬಿಡ್ತಾರೆ, ನಿಂತ್ಕೊಳಕ್ ಬಿಡ್ತಾರೆ. ಹಾಕಿ ಕಾನ್ಫಿಡೆನ್ಸ್ ಹಾಕಿ. ಅವ್ನು ಯಾರು ಅವನು ಕೊಚ್ಚಪ್ಪಲ್ಲ? ನಾನು ಹಾಕ್ತೀನಿ ನೋಡೋಣ. ಹಾಕಿ. ಹಲೋ, ಮಾತಾಡೋ. ಹಲೋ ಹಲೋ. ಸರ್, ಯಾರು ಸರ್ ನೀವು? ಅದನ್ನ ಕೇಳಕ್ ನೀನ್ ಯಾರು? ಅಲ್ಲ, ಈ ಹುಡುಗಿ ಫೋನ್ ಮಾಡಿ ನನ್ಗೆ ತೊಂದರೆ ಮಾಡ್ತಾ ಇದಾರೆ ಅಂತಾರೆ. ನೀನ್ ಯಾಕೆ ತೊಂದರೆ ಕೊಡ್ತಾ ಇದ್ದೆ? ಹುಡುಗಿಗೆ ಏನ್ ಕೇಳ್ತಾ ಇರೋದು ನಾನು? ಏನು ತೊಂದ್ರೆನಾ? ಹಾ, ಯಾರು ಹೇಳಿದಂಗಂತ? ಈ ಹುಡುಗಿನೇ ಹೇಳಿದೀವ, ಕಾನ್ಫರೆನ್ಸ್ ಹಾಕಿರೋ ಹುಡುಗಿನೇ ಹೇಳಿರೋದು. ನೀನ್ ಯಾರು ಮಾತಾಡ್ತಿರೋದು? ದೊಡ್ಡ ಮನುಷ್ಯ. ನಾನ್ ಯಾರನ ಆಗಿರ್ಲಿಯಪ್ಪ, ನಿಂಗೆ ಬೇಕಾಗಿಲ್ಲ. ನಾನು ಅದು ಹಿಂಗೆ ಬೇಡ್ದಿರೋ ಕತೆ. ನೀನ್ ಯಾಕೆ ಅವ್ರಿಗೆ ತೊಂದರೆ ಮಾಡ್ತಾ ಇದೆಯಾ ಅದನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ನಾನೇನ್ ಮಾಡ್ದೆ ಗೊತ್ತಾ ನಿಂಗೆ? ಏನು? ನೀನ್ ಹೇಳಪ್ಪ, ದೊಡ್ಡ ಮನುಷ್ಯ ದೊರೆ. ಏನೋ ಹಿಂಸೆ ಕೊಡ್ತಾ ಇದೆಯಾ? ಓದ್ಬೇಕಾದ್ರೆ ಬರ್ಬೇಕಾದ್ರೆ ಎಲ್ಲ ನೆಗ್ತಾ ಇದೆಯಾ ಅಂತಲ್ಲ? ಏಯ್, ನನಗೂ ಅಕ್ಕ ತಂಗಿರೋರೆ, ಕರೆಕ್ಟಾಗಿ ಮಾತಾಡು ನೀನು. ಬಾಯಿ ಬಂದಂಗೆಲ್ಲ ಮಾತಾಡಬೇಡ ನೀನು. ಫಸ್ಟ್ ನೀನು ಯಾರಿಗೋ ನೀನು? ನಾನು ಯಾರನ ಆಗಿರ್ಲಿ, ನಿನ್ಗೆ ಬೇಕಾಗಿಲ್ಲ. ನೀವು ನಮ್ಮ ಹುಡುಗಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಹುಡುಗಿ ಅಂದ್ರೆ ಏನು? ಯಾವ ತರ ಇದು? ನಮಗ್ ಗೊತ್ತಿರೋರು ಅಕ್ಕ, ನಮ್ಮ ತಂಗಿ ಅನ್ಕೊಳ್ಳಿ, ನಮ್ಮ ಅಕ್ಕ ಅನ್ಕೊಳ್ಳಿ. ಅದನ್ನ ನನ್ನ ಹತ್ತಿರೋರು ಅಂದ್ರೆ ನನಗೆ ಬೇಕಾದವ್ರೆ. ಅದನ್ನ ನ್ಯಾಯವಾಗಿ ಕರೆಕ್ಟಾಗಿ ಹೇಳು. ನನಗೆ ಇಲ್ಲಿ ಆರ್ಟ್ನೇ ಬ್ಲಾಸ್ಟ್ ಮಾಡ್ಬೇಡ. ನಮ್ಮ ಹುಡುಗಿ ಅಂದ ತಕ್ಷಣ ನನಗೆ ಒಂಥರ ಆಗೋಯ್ತಿಲ್ಲಿ. ಆ್ಯಕ್ಚುಲಿ ನಾನು ಒಳ್ಳೆ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ನಮ್ಮಲ್ಲೂ ಎಲ್ಲ ಮಾತಾಡಿದ್ದೀನಿ. ಈ ಹುಡುಗಿಗೆ ಏನು ಅಂತಂದರೆ ನನ್ನ ಮೇಲೆ ಸ್ವಲ್ಪ ಅನುಮಾನ. ಸರಿ, ಕ್ಲಿಯರೇ ಮಾಡ್ಕೊಂಬಿಡೋಣ. ನೀವು ಲವ್ ಮಾಡ್ತಾ ಇದ್ದೀರಾ ಅವ್ರನ್ನ 3 ವರ್ಷದಿಂದ? ಹೌದು. ಮದುವೆ ಆಗ್ತೀರಾ ನೀವು? ಇನ್ನೇನು ಸುಮ್ ಲವ್ ಮಾಡ್ತಾರ? ನಿಂಗೆ ಹೋಲ್ತಾರಣ ನಾವು? ಹಿಂಗುಳ್ತಾರ ನಾವು? ಏನ್ ಉಳ್ತಾರ? ನಾನ್ ರಿಯಲ್ ಲವ್ ಮಾಡ್ತಾರೆ. ಕರೆಕ್ಟಾಗಿ ಮಾತಾಡ. ಮತ್ತು ನೀನೇ ನನ್ನನ್ನು ಕೇಳ್ತಿರೋದು ಇವೆಲ್ಲ? ನೀನು ಯಾವ ದೊಡ್ಡ ಮನುಷ್ಯ? ಮದುವೆ ಮಾಡಿಸ್ತಾ ಇಬ್ರಿಗೂ ನೀನು ಬಂದು? ನೀನ್ ಯಾವ ಅನ್ಬಿಟ್ಟು ನಾನು ಮದುವೆ ಮಾಡ್ಲಿ? ಆ ಹುಡುಗಿ ಕೇಳಿಕ್ಕೆ ನೀನು ಕೇಳ್ತಾ ಇರೋದಪ್ಪ. BP ಹತ್ಬೇಡ, ಬೇರೆ ಏನಾದ್ರು ಮಾತಾಡ್ಕೊಡ್ತೀನಿ. ನಿಮ್ಮ ಅಪ್ಪ ನಾನು ಆ ವಿಚಾರದಲ್ಲಿ ದೊಡ್ಡ ಕಂಪ್ನಿಗಳ ಹೆಸರು ಇಲ್ಲಿ ಹೇಳ್ಬಾರ್ದು. ನನಗೂ ಟಾಟಾ ಬಿರ್ಲಾ ಎಲ್ಲರೂ ಗೊತ್ತು. ನನಗೂ ಇಲ್ಲ, ಟಾಟಾ ಬಿರ್ಲಾ ಆಯ್ತಾ? ನನ್ನ ದೊಡ್ಡ ಕಂಪ್ನಿಗಳ ಹೆಸರು, ಅವ್ರ ಅಪ್ಪನ ಕಂಪ್ನಿಗಳ ಹೆಸರು ಗೊತ್ತು. ನಾನು ಮಾತಾಡ್ಬೋದು ಆಯ್ತಾ? ಅವ್ರ ಫೋನಿಂದ ಫೋನ್ ಬಂದೈತೆ ಅಂತ ಮರ್ಯಾದೆಯಿಂದ ಮಾತಾಡ್ತೀನಿ. ನಿನ್ನ ಆಗಿದ್ದು ಇಷ್ಟೊತ್ತಿಗೆ ನಿನ್ನ ಊಟ ಹಾಕ್ಬಿಡುವೆ, ಅದು ಬೇರೆ ಪ್ರಶ್ನೆ. ಇನ್ನೇನು ಮಾಡಲಿ ಹಿಂಗೆ ಮಾತಾಡಿಸಿದ್ರೆ? ಎಲ್ಲಿರೋದ್ ಮಗ ನೀನು? ಯಾಕೋ ಕೊರಿಯರ್ ಬಂದೈತೆ ಯಾವ್ದಾರು ತಂದು ಕೊಡ್ತೀಯಾ? ಇಲ್ಲ, ನೀನ್ ಲೊಕೇಶನ್ ಕಳ್ಸು, ಅಲ್ಲೇ ಕೊರಿಯರ್ ಕೊಡ್ತೀನಿ. ನಾನೇ ಬಂದು ನಿನಗ್ ಕೊಡ್ತೀನಿ. ಬಂದ್ರೆ ನಾನು ಇವನ್ ಕೊಡ್ತೀನಿ. ಲೊಕೇಶನ್ ಕಳ್ಸು ಸ್ವಲ್ಪ. ಏನ್ ಮ್ಯಾಟ್ರು ಏನು ಗೊತ್ತಿಲ್ಲ, ಏನು ಹುಚ್ಚ ಬಂದಾಗ ಮಾತಾಡ್ತಾ ಇದ್ದೀನಿ ನೀನು. ನಿಮ್ಗೆ ಕನ್ನಡ ಅರ್ಥ ಆಗ್ತದಾ?
ನಾನು ಕೇಳ್ತಾ ಇರೋದು ನಿನ್ನ ಯಾಕೆ ಏನಾಯ್ತು ಅಂತ ನಾನು ನಿನ್ನ ಕೇಳ್ತಾ ಇರೋದು. ನಾನೇನು ಬಂದಿನಿ ಹತ್ರ ಏನು ಹೇಳಿಲ್ಲ ನಾನು. ನಾನು ಅಷ್ಟೇ ನಿನ್ನ ತಗೊಬಂದು ಏನು ಹೇಳಿಲ್ಲ ನಾನು. ಪ್ರೀತಿಸ ತಪ್ಪ ಗುರು. ಅದನ್ನೆಲ್ಲ ಕೇಳ್ತಾ ಇಲ್ಲ ನಾನು ಆ ಹುಡುಗಿಗೆ ತೊಂದರೆ ಆಗ್ತಾ ಇದೆ. ಆ ಹುಡುಗಿ ಮತ್ತೆ ನನ್ಗೆ ಹೇಳಿ ಫೋನ್ ಕೊಡ್ಬೇಕು. ಅಲ್ಲ ನಾನು ಕೇಳಿದ್ ಫಸ್ಟು ನಾನು ಕೇಳಿದ್ ಕೇಳು ನೀನು. ಪ್ರೀತಿಸ ತಪ್ಪ? ಇಲ್ಲ ಹೇಳು. ಹಾ ಎಲ್ಲ ಮಾಡೋರೆ, ಯಾರು ಏನ್ ಸಾಕ ಅಲ್ಲ, ಎಲ್ಲ ಇದ್ ಮಾಡ್ತಾರೆ. ಪ್ರೀತನ್ನ ಉಳ್ಕೊಂಡು ಹೋಗ್ಬೇಕಷ್ಟೇ. ಹಂಗಿದ್ಮೇಲೆ ನಾವು ಪ್ರೀತಿ ಮಾಡೋರಿಗೆ ಕೊಡೋದ್ ತಪ್ಪ? ಏನ್ ಕೊಡೋದ್ ತಪ್ಪ? ಇಷ್ಟ ಆಗಿದ್ ಕೊಡ್ತೀವಿ ಗುರು. ಇಷ್ಟ ಆಗಿದ್ ಕೊಡ್ತೀಯ? ಎಲ್ಲ ಮದುವೆ ಆದ್ಮೇಲೆ ಏನ್ ಬೇಕನ್ನ ಮಾಡ್ಕಪ್ಪ, ನಿನ್ಗ ಯಾರು ಅಡ್ಡಿ ಬರಲ್ಲ. ನೋಡು, ಇವೆಲ್ಲ ಇನ್ನೊಬ್ರು ಡೈಲಾಗ್ ಹೊಡಿಯೋಕೆ ಚೆನ್ನಾಗೈತೆ ಆಯ್ತಾ. ನೀನು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಅಂತ ನಿನ್ನ ಮೊಬೈಲಿಗೆ ಗೊತ್ತಿರ್ತದೆ. ನಾನೇನೋ ನಾನು ನೆನ್ಸಿದ್ದೀನೋ ಓಪನ್ ಆಗಿ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ. ಅಲ್ಲಪ್ಪ, ಹುಡುಗಿ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ತೊಂದರೆ ಮಾಡ್ತಾ ಇದೆಯಾ ಅಂತ ಅವಳು ಅಂತಾಳೆ. ನೀನ್ ನೋಡ್ರಿ ಈ ತರ 3 ವರ್ಷದಿಂದ ನಾನು ಲವ್ ಮಾಡ್ತಾ ಇದೀನಿ ನೀನ್ ಅಂತ ಇದೆಯಾ? ವ್ಯಾಲೆಂಟೈನ್ಸ್ ಡೇ ಬತ್ತಲ್ಲ, ಮುತ್ತು ಕೊಡ್ತೀನಿ ಅಂದೆ, ಅದ್ರಲ್ಲೇನು ತಪ್ಪು ಗುರು? ಅಣ್ಣ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿರೋ ಕಾನ್ಫರೆನ್ಸ್ ಅಕ್ಷರ ಬನ್ನಿ. ಹಲೋ, ಯಾರು? ನಮಸ್ಕಾರ, RJ ಸುನಿಲ್ ಅಂತ ಮಾತಾಡೋದು. ನೀವ್ಯಾರು? ಅಣ್ಣ ಬರೀ ಎಲ್ಲಿಂದ? ಇಲ್ಲಿ ಇಂದ್ರನಗರ್, ಬೆಂಗಳೂರು. ಸ್ವಂತ ಊರು ಮಂಡ್ಯ. ಯಾವ ನಂಬರ್ ಕಳಿಸಿದ್ರಿ? ಅಣ್ಣ ನಮ್ಮ ಫ್ರೆಂಡ್ ನಂಬರ್ ಅಣ್ಣ. ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ ಹಂಗೆ. ಹಾಕ್ತೀನಿ ಅಣ್ಣ. The person you are speaking with have put your call on hold. Please stay on the line. ಕಿರಣ್ ಲೈನಲ್ಲಿ ಇದ್ದಾರೆ ನೋಡಿ, ಮಾತಾಡು. ಏನು ಅವತ್ತಿನ ಫೋನ್ ಮಾಡಿದೆ, ನಿಂಗೆ ಬಿಸಿ ಬಂತು, ಯಾರೋ ಸಹ ಮಾತಾಡ್ತೇವೆ ಅಂತ ಕೇಳೋಕೆ ಮಾಡಿದೆ. ಹಲೋ ಯಾರು? ಅದೇ ಅವಾಗಲೇ ಮಾತಾಡಿದ್ನಲ್ಲ, ಅವನೇ ನಾನು ಮಾತಾಡ್ತಾ ಇರೋದು. ನೀವು ವಿಚಾರ ಕೇಳ್ಕೊಳ್ದೆ, ಪೂರ್ತಿ ಕೇಳ್ಕೊಳ್ದೆ ಮಾಡ್ದೆ, ನೀವು ಫೋನ್ ಕಟ್ ಮಾಡ್ಬಿಟ್ರಿ ಹಂಗೆ. ಇವ್ರ ನಂಬರ್ ಹೆಂಗೆ ಸಿಕ್ತು? ಇವ್ರ ನಂಬರ್ ಯಾರು ಕೊಟ್ರು? ಎಲ್ಲಾನು ಹೇಳ್ತೀನಿ. ಅಲ್ಲ, ನನ್ನ ಹುಡುಗಿ ಏನೋ ಸರ ಮಾಡಿಸ್ಕೊತೀನಿ ಅಂತ ವ್ಯಾಲೆಂಟೈನ್ಸ್ ಡೇ ಆಯ್ತಲ್ಲ, ಬರೀ ಸರ ಯಾಕೆ, ಮುತ್ತಿನ ಸರ ಮಾಡಿಸ್ಕೊ ಅಂತ ನಾನು ಮುತ್ತು ಕೊಡಿಸ್ತೀನಿ ಅಂತ ಅಂದೆ. ತಪ್ಪ ಅದು? ಸರ ಮಾಡ್ಕೊ, ನನ್ಗೆ ಬೇಕಾಗಿಲ್ಲ. ಇವನೇ, ನಿನ್ನ ಹೆಸರೇನೇನೋ? ಅಯ್ಯೋ ದೇವ್ರೆ, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನಿನ್ನ ಹೆಸರೇನೇನಪ್ಪ ನೀನು? ಇಲ್ಲ ನಿನ್ನ ಹೆಸರೇನಪ್ಪ? ಅಲ್ಲ ಏನಿದ್ದೀರ? ನಿಮ್ಮ ಹೆಸರೇನಪ್ಪ ನೀನು? ನಿನ್ನ ಹೆಸರು ಹೇಳ್ಬಿಟ್ಟು ಮಾತಾಡೋದು ಭಯ? ಏನು ಹೆಸರು? ಸಿಕ್ಕಾಪಟ್ಟೆ ಭಯ. ಅದಿರ್ಲಿ, ನೀವೇ ಹಿಂಗೆ ಏನೇನೋ ಮಾತಾಡ್ತಿದ್ರ, ಕನ್ನಡ ಮಾತಾಡ್. ಅಲ್ಲ, ನೀ ಯಾರು ಅಂತಾನೆ ಗೊತ್ತಿಲ್ಲ. ಅವ್ರ ಮನೆಗೆಲ್ಲ ಏನು ನನಗೆ ಫೋನ್ ಮಾಡೋದು? ಯಾವ ಹುಡುಗಿ ಇರೋಳು? ನನಗಮ್ಮ ಟೆನ್ಷನ್ ಮಾಡ್ದೆ. ನೀನು ಎಲ್ಲಿರೋದಪ್ಪ? ಒಂದು ನಿಮಿಷ, ಇದ್ಯಾಕೆ ಬಿ ಕಿರಣ್, ಇದ್ಯಾಕೆ ನೋಡಕ್ಕೋನೆ ಒಳ್ಳೆ ಹುಡುಗನ ಥರ ಕಾಣಿಸ್ತಿ, ಇದ್ಯಾಕೆ ಬಾಯ್ ಬಂದಂಗೆ ಮಾತಾಡ್ತಿಲ್ಲ? ಇಲ್ಲ ಒಳ್ಳೆ ಹುಡುಗ ಯಾವ ಹುಡುಗ ಏನಿಲ್ಲ. ನಿನ್ ಹೆಸರು ಏನೇನು ಫಸ್ಟ್? ನೀನ್ ಎಲ್ಲಿಂದ ಮಾತಾಡ್ತಾ ಇರೋದು ಹೇಳು. ನಮ್ಗೆ ತಾವ್ರ ಐತೆ, ಕೆಲ್ಸಾಗ್ಲೇ ಐತೆ. ಮಾತಾಡ್ಬೇಕಂದ್ರೆ ಯಾರನ್ನ ಗೊತ್ತಿರೋರು ಇರ್ಬೇಕು. ನೀನ್ ಯಾರಂತ ಗೊತ್ತಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಸರಿ, ಹಂಗಾರೆ ನಾನು ಯಾರು ಅಂತ ಪ್ರವೀಣೆ ಹೇಳ್ತಾನೆ, ಕೇಳಿಸ್ಕೊಳಪ್ಪ. ಯಾರಪ್ಪ ಅದು? ಏನ್ ಕಿರಣ್ ನೀನು ಹಿಂಗೆಲ್ಲ ಮಾತಾಡ್ತೀಯಾ? ಕೇಳ್ಬೇಕು, ಅಷ್ಟು ನಿಧಾನವಾಗಿ ಕೇಳಿಸ್ಕೊಂಡು ಮಾತಾಡ್ಬೇಕು ತಾನೆ. ಕೇಳ್ತಾನೆ, ಅವಾಗೆ ಮಾತಾಡಿದ್ದೀನಿ. ಅದ್ಯಾವ್ದು ಹುಡುಗಿ ಫೋನ್ ಮಾಡ್ಲಿ, ಹಂಗಾಗಿದೆ ಹಿಂಗಾಗಿದೆ, ಆಯ್ತು ಕೊಡಮ್ಮ, ಅವ್ನು ಯಾರು ಗೊತ್ತಿಲ್ಲ ಅಂದ್ರೆ ಮಾತಾಡ್ದೆ, ಕಟ್ ಮಾಡ್ದೆ. ನಾನು ತಿರ್ಗಾ ಫೋನ್ ಮಾಡಿ ನನಗೆ ಇಲ್ಲೇನು ಬಿಟ್ಟಿದ್ದೀನಿ, ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಆಯ್ತು ಇರೋದು, ಏನೋ ಒಬ್ರು ಫೋನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ವಿಚಾರ ತಿಳ್ಕೊಬೇಕು ಏನು ಅಂತ. ಆಯ್ತು, ನೀನು ತಿಳ್ಕೊಪ್ಪ, ನನ್ಗೆ ಬೇಕಾಗಿಲ್ಲ. ಅವ್ನು ಯಾರು ನನ್ಗೆ ಗೊತ್ತಿಲ್ಲ, ನಾನು ಬಂದ್ರೆ ಮಾತಾಡ್ಕೊಂತೀನಿ. ಏನಿಲ್ಲ, ನಾನೇ ನಂಬರ್ ಕೊಟ್ಟಿದ್ದೆ, RJ ಸುನಿಲ್. ಹಲೋ, ಇಲ್ಲ, ನಂಗೆ ನಂಬಿಕೆ ಬರ್ತಾ ಇಲ್ಲ. ಒಂದು ನಿಮಿಷ, ಹುಡುಗಿನೂ ಲೈನ್ಗೆ ಹಾಕ್ತೀನಿ. ನಾವು RJ ಸುನಿಲ್ ಅಂದ್ರೆ ನಂಬ್ತಾ ಇಲ್ಲ. ಏನು ಮಾಡೋದಪ್ಪ ಕಿರಣ್ಗೆ? ಏನ್ ಮೇಡಮ್, ನೀವು ಈ ತರ ಕೆಲಸ ಬರ್ಬಿಟ್ಟು ನನ್ಗೆ ಎತ್ತಿ ನಾನು ಯಾವ್ದೇ ಟೆನ್ಷನ್ ಇದ್ದೆ. ಪಾಪ ಅವ್ರನ್ನ ಬೈದ್ಬಿಟ್ಟಿದ್ದೀನಿ ನಾನು. ಸಾರಿ ಗೊತ್ತಿಲ್ಲ ನಂಗೆ, ತಪ್ಪಿತ್ತು. ಇರಲಿ ಬಿಡಿ. ಅಲ್ಲ, ಓಕೆ, ನಿಮ್ಮ ಫ್ರೆಂಡೇ ನಿಮ್ಮ ನಂಬರ್ ಕಳಿಸಿದ್ರು ನಿಮಗೆ ಟ್ರ್ಯಾಪ್ ಮಾಡಿ ಕಾಗೆ ಆರಿಸಿ ಅಂತ. ಅದಕ್ಕೆ ನಾವು ಮತ್ತೆ ಹುಡುಗಿ ಸೇರ್ಕೊಂಡು ನಿಮಗೆ ಕಾಲ್ ಮಾಡಿದ್ದು. ಹೌದಾ? ನಾನು ಯಾವ್ದೋ ಹುಡುಗಿ ಫೋನ್ ಮಾಡ್ತಾ ಇದ್ದಲ್ಲ, ಅಯ್ಯೋ ಪಾಪ ಏನ್ ಕತೆನೋ ಏನೋ ಅಂತ ನಾನು ಮಾತಾಡಿದ್ದೆ. ನಾನು ಆ ಥರ ಎಲ್ಲ ಮಾತಾಡಕ್ಕೆ ಹೋಗಲ್ಲ. ಏನಾಗಿಲ್ಲ ಅಂದ್ರೆ ನಿಮ್ಮ ವಾಯ್ಸ್ ರೆಕಾರ್ಡ್ ಕೇಳ್ತಾ ಇರ್ತೀವಿ, ಯಾವ್ದಾರ ಕಾಯಿ ಇಟ್ಟಿರೋದು ಜೊತೆ ಉಳ್ಕೊಂಡಿಬ್ರೆ ಇದ್ದಾಗ. ವೆಲ್, ಸೂಪರ್ ಆಗಿರೋ ಇವತ್ತಿನ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ತಿದ್ರೆ ಬರುತ್ತೆ ರೋಗ. ಅದರಿಂದ ನಂಗೆ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.